ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪವನ್ ಗೌಡ. ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರು ಚಾನಲ್. ಇವತ್ತು ಇನ್ನೊಂದು ವಿಶೇಷವಾಗಿರೋ ಕಂಟೆಂಟ್ ಜೊತೆ ಬಂದಿದ್ದೀನಿ. ಸೊ ಕಳೆದ ವಿಡಿಯೋದಲ್ಲಿ ಮೈಸೂರು ಪ್ರತಾಪ್ ಅವರು ಮುಳುಕುತೊರೆ ಜಾತ್ರೆ ಮಾಡ್ತೀನಿ ಅಂತ ಹೇಳಿದರು. ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ರು ನಮ್ಮ ಜೊತೆ. ಸೊ ಈ ಸಲ ಮುಳುಕುತೊರೆ ಜಾತ್ರೆಗೆ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಚಪ್ರ ತುಂಬ ಡಿಫ್ರೆಂಟಾಗೆಲ್ಲ ಮಾಡಿದ್ದಾರೆ. ಸೊ ಬನ್ನಿ ಜಾತ್ರೆ ಬಗ್ಗೆ ತಿಳ್ಕೊಳ್ತಾವಣ. ಅಣ್ಣ ನಮಸ್ತೆ. ನಮಸ್ತೆ ಪವನ್. ಆಗಲೇ ಜಾತ್ರೆಗೆ ಬಂದು ಎಷ್ಟು ದಿನ ಆಯ್ತಣ್ಣ? ನಾನು ಮೊನ್ನೆ ಮಧ್ಯಾಹ್ನ ಬಂದೆ ಪವನ್. ಹಾಂ, ಜಾತ್ರೆಗೆ ಬಂದಿನ 2 ದಿನ ಆಯ್ತು ಹೆಚ್ಚು ಕಡಿಮೆ. ಹೇಗೆ ನಡೀತೈತೆ ಜಾತ್ರೆ? ಜಾತ್ರೆ ತುಂಬ ಚೆನ್ನಾಗಿ ನಡೀತದೆ. ಈ ಸರಿ ದನಗಳು ಜಾಸ್ತಿ, ಜನಗಳು ಕಡಿಮೆ. ವ್ಯಾಪಾರದಂತೂ ಇಲ್ಲವೇ ಇಲ್ಲ. ನಮ್ಮ ರೈತರಿಗೆ ತುಂಬ ಆಘಾತ ಆಗಿದೆ. ತುಂಬಾ ವ್ಯಾಪಾರದ ದನ ತಂದಿರೋರಿಗೆ ರೈತರಿಗೆ ತುಂಬಾ ಆಘಾತ ಆಗಿದೆ. ವ್ಯಾಪಾರದವರೇ ಇಲ್ಲ, ವ್ಯಾಪಾರನೂ ಇಲ್ಲ ಚೇವಪ್ಪ. ಹಾಗಾಗಿ ತುಂಬ ಬೇಜಾರಾಗ್ತಾಯಿದೆ. ನಾವು ವ್ಯಾಪಾರ ಇಲ್ಲ ಅಂತ ಹೇಳ್ತಿದ್ದೀರಾ? ಯಾವ ಕಾರಣಕ್ಕೆ ವ್ಯಾಪಾರ ಇಲ್ಲ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನಂದು ಅಂತ ಹೇಳ್ಕೊಳ್ಳಲ್ಲ, ಎಲ್ಲ ದುಬಾರಿ ರೇಟ್ ಆಗಿದೆ ದನ. ಹಾಗಾಗಿ ಸಣ್ಣ ಪುಟ್ಟ ರೈತರು ದನ ದುಡ್ಡು ಕೊಟ್ಟು ಕಟ್ಟೋಕ್ಕಾಗ್ತಾಯಿಲ್ಲ. ಹಾಗಾಗಿ ಎಲ್ಲರೂ ವ್ಯಾಪಾರದವರು ಸ್ಟಾಪ್ ಆಗಿರೋವನ್ನೇ ಭಂಗ ಮಾಡೋಣ ಅಂತ ಎಲ್ಲ ಅಲ್ಲೆಲ್ಲ ಇದ್ದಾರೆ. ಯಾರು ಮುಂದೆ ಬಂದು ದನಗಳಿಗೆ ಕೈ ಹಾಕ್ತಾರೆ. ಸೊ ಡಿಫ್ರೆಂಟಾಗಿ ತುಂಬ ಚಪ್ರ ಅಲಂಕಾರ ಮಾಡಿದ್ದೀರಾ. ಚಪ್ರದ ಬಗ್ಗೆ ತಿಳಿಸ್ಕೊಡಿ. ಚಪ್ರ ಅಂದರೆ ನಾರ್ಮಲ್ ಚಪ್ರ ಆಗ್ತಾಯಿದ್ರು, ನಮ್ಮ ಪಾಣಿಪುರ ಚಪ್ರ. ನನ್ನ ಹತ್ರ 5 ಜೋಡಿ ಯಾವಾಗಲೂ ಇರುವೋ. ಜಾತ್ರೆ 5 ಜೋಡಿ 6 ಜೋಡಿ ಯಾವಾಗಲೂ ಮಾಡ್ತಾಯಿದ್ದೆ. ಅಷ್ಟೆಲ್ಲ ಸ್ನೇಹಿತರು ನಿಮ್ಮಂಗೆ ಬಂದು ನನಗೊಂದು ಜೊತೆ ಅಂತೆಲ್ಲ ಕೊಟ್ಬಿಟ್ಟಿದ್ದೆ. ನಾನು ಈಗ ಒಂದು 15 ದಿನ ನಿದ್ದೆ ಮಾಡಿ ನಾನು ಟೆನ್ಷನ್ಗೆ ತಲೆನೋಗ್ಬಿಟ್ಟಿದ್ದೆ. 15 ದಿನದ ನಿದ್ದೆ ಊಟ ಇಲ್ಲದೆ ತಿರುಗ್ತಾ ಎತ್ಕೊಳ್ಳೋಕ್ಕಿಂತ ಯಾವ ಆಗಲಿಲ್ಲ. ನನಗೆ ಬೇಕಾದ ನನ್ನ ಸಂಕ್ಷನ್ಗೆ ಯಾವ ಆಗಲಿಲ್ಲ. ಈಗ ಜಾತ್ರೆ ಆಗೋವಂಥವು. ಇನ್ನು ಅಂಥ ಇಂಥ ಚಪ್ಪ ಕಟ್ಟಿದ್ರೆ ಆಗಲ್ಲ ನನಗೆ. ರೈತರಿಗೂ ಆಗಬೇಕು, ಸೋಕಿಗೂ ಆಗಬೇಕು, ಎರಡೂ ಥರನೂ ಆಗಬೇಕಾಯಿತು. ಹಾಗಾಗಿ ನಾನು ಒಂದೇ ಜೋಡಿ ಮನೆ ಉಳ್ಕೊಂಡಿದ್ದು. ದೊಡ್ಡ ಇವನು ತುಂಬ ಜನ ಕೇಳಿದ್ರು, ಮೊನ್ನೆಯಿಂದ ಕೇಳಿದ್ರು, ಮನೆಯಲ್ಲಿ ಎಲ್ಲ ಸ್ನೇಹಿತರು ಕೇಳಿದರು. ನಾನು ಕೊಟ್ಟಿಲ್ಲ ಬೇಕು ಅಂತೇಳಿ. ಹಾಗೆ ಒಂದು ಜೋಡಿಗೆ ಏನು ಮಾಡಬೇಕು ಅಂತ ಐಡಿಯಾ ಮಾಡಿದೆ ನಾನು. ಒಂದು ಜೋಡಿಗೆ ಏನು ಯಾವ ಥರ ಮಾಡಬೇಕು ಕಾನ್ಸೆಪ್ಟು, ನಾರ್ಮಲ್ಲೇ ಬೇಡ ಬೇರೆ ಥರ ಮಾಡೋಣ ಅಂತ ಹೇಳಿದಾಗ ಈ ಮದುವೆ ಮಂಟಪ ಥರ ಮಾಡೋಕ್ಕೆ ಹೋದೆ. ಆ ದೊಡ್ಡದಕ್ಕೆ ಆಗಲಿಲ್ಲ, ಹೈಟ್ ಸಾಕಾಗಲಿಲ್ಲ. ಓಕೆ, ಹಾಗಾಗಿ ಈ ಥರ ಕಾನ್ಸೆಪ್ಟ್ ಮಾಡಿದೆ. ಡೆಕೋರೇಷನ್ ಕೂಡಿಸ್ಕೊಂಡು ಪಕ್ಕದಲ್ಲೇ ಏನು ಮದುವೆಗೆ ಆರ್ಡ್ರ್ ಮಾಡ್ತಾರೆ, ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಚೆಕ್ ಮಾಡ್ತಾರೆ. ನಮ್ಮ ಊರಿಗೆ ಚಪ್ರ ಅದೇ ಥರ ಮಾಡಿದೆ. ಇನ್ನೂ ಏನೋ ಕಡಿಮೆ ಆಯಿತು ಅನಿಸ್ತದೆ. ಇನ್ನೂ ಏನೋ ಬೇಕಾಗಿತ್ತು. ಇನ್ನೂ ಏನು ಬೇಕಾಗಿತ್ತು ಅಂತ ಅನಿಸ್ತೈತೆ ನಿಮ್ಮ ಪ್ರಕಾರ? ನನ್ನ ಕಲರ್ ಕಾಂಬಿನೇಷನ್ನು, ಆಮೇಲೆ ಬ್ಯಾಕ್ಗ್ರೌಂಡು, ಲೈಟಿಂಗ್ಸ್ ಇದೆಲ್ಲನೂ ಇಲ್ಲಿಗೆ ಜಾತ್ರೆ ಅಲ್ವಾ, ಮೈಸೂರು ಟೌನಲ್ಲಿ ಬೇರೆ ಬೇರೆ ಸಿಗೋದು. ಜಾತ್ರೆ ಹಂಗೆ ಸಿಗಲಿಲ್ಲ, ಇರೋದ್ರಲ್ಲೇ ಮೇಂಟೈನ್ ಮಾಡಿದ್ದೀನಿ. ಸೊ ನಾವು ಕಳೆದ ವರ್ಷ ಇನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇದೇ ಜಾಗದಲ್ಲಿ ಮಾಡ್ತೀರಾ? ಸೊ ನೀವು ವರ್ಷದ ಜಾಗದಲ್ಲಿ ಮಾಡ್ತಿದ್ದೀರಾ? ಫಸ್ಟು ಯಾವ ಥರ ಇದೆ? ಈ ನಮ್ಮ ತಾತ ಮುತ್ತಾದಿಲ್ಲ ಇಲ್ಲೇನೆ. ಇನ್ನು ನಮ್ಮ ಏರಿಯಾ KG ಕೊಪ್ಪಳ ಹೊಡೆದ ಇಷ್ಟು ಎಲ್ಲ ಕಟ್ತಾ ಇದ್ದಿಲ್ಲೇನೆ. ನಮ್ಮ ಊರವರೆಲ್ಲ ಎಲ್ಲ ಕಟ್ತಾ ಇರಲ್ಲ. ದಿನೇ ಎಲ್ಲ ಕಡಿಮೆ ಆದರೂ ನನಗೆ ಹುಚ್ಚು ಜಾಸ್ತಿ ಆಯಿತು. ದಿನೇ ನಮ್ಮ ಊರಲ್ಲಿ ಕಟ್ಟ ನಮ್ಮೂರಲ್ಲೇ ದಿನೇ ಹುಚ್ಚು ಜಾಸ್ತಿ ಆಯಿತು. ಹಾಗಾಗಿ ನಾನು ಇದೇ ನಮ್ಮೂರದ್ದು ಜಾಗ ಇಲ್ಲೇ ಕಟ್ಟೋಣ ಅಂತೇಳಿ ಇಲ್ಲೇ ಕಟ್ತಾರೆ. ನೀವು ಎಷ್ಟು ವರ್ಷದಿಂದ ಜಾಗದಲ್ಲಿ ಕಟ್ತಾ ಇದ್ದೀರಾ? ನಾನು ಬುದ್ಧಿ ಬಂದಾಗಿದ್ದೆ. ನಮ್ಮ ತಾತ ಮೊತ್ತ ಇಲ್ಲೇ ಕಟ್ಕೊಂಡ್ಬಂದಿರೋದು. ನಾನು ಬುದ್ಧಿ ಬಂದಲ್ಲಿ ಇಲ್ಲೇ, ನಮ್ಮ ಅಪ್ಪ ಚಿಕ್ಕಪ್ಪರು ಇಲ್ಲೇನೆ, ಈಗ ನಾನು ಇಲ್ಲೇ ಶುರು ಮಾಡಿದ್ದೆ. ಜಾತ್ರೆ ವೈಬ್ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ. ನೀವು ನೋಡೋದಲ್ಲ, ಸಖತ್ ಧೂಳು ಅಷ್ಟೇ. ಹುಷಾರ್ ತಗೊಡ್ತಾರೆ ಎಲ್ಲರೂ. ಸಖತ್ ಜನ. ವ್ಯಾಪಾರವನ್ನು ಬಿಟ್ಟರೆ ಎಲ್ಲ ತುಂಬ ಚೆನ್ನಾಗಿ ನಡೀತದೆ. ಈ ಸರಿ ಫೆಸಿಲಿಟೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಆಗ್ಬೋದು, ನೀರು ಆಗ್ಬೋದು, ಟ್ರಾಫಿಕ್ ಆಗ್ಬೋದು, ಎಲ್ಲ ಕ್ಲಿಯರ್ ಮಾಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರಿಗೆ ಇಲ್ಲಿ ನಮ್ಮ ST ಅವರು ತುಂಬ ಜನಕ್ಕೆ, ನಮ್ಮ ರೈತರಿಗೆಲ್ಲ ಇದು ಮಾಡಿದ್ದಾರೆ. ಸೊ ಕಮಿಟಿ ಯಾವತ್ತು ಸರ್? ಕಮಿಟಿ 25th ಭಾನುವಾರ. ಕಮಿಟಿಗೆ ಯಾವ ಥರ ದನಗಳು ಸೇರಿದೆ? ಅಲ್ಲಿಗೆ ಏನು ಯಾರು ಗೊತ್ತಿಲ್ಲ, ಅಲ್ಲಿ ಬಂದಾಗಲೇ ಗೊತ್ತಾಗುತ್ತೆ. ಬಂದಾಗಲೇ ಗೊತ್ತಾಗುತ್ತೆ ಯಾವ ಅಂತ. ಬಂದಿದ್ದಾರೆ ಸುಮಾರು, ಐಡೆಂಟಿಫೈ ಆಗಿಲ್ಲ. ಅಲ್ಲಿ ಬಂದಾಗಲೇ ಗೊತ್ತಾಗೋದು. ಓಕೆ, ಅಲ್ಲಿ ಬಂದಾಗಲೇ ಗೊತ್ತಾಗೋದು. ಓಕೆ, ದನಗಳು ತುಂಬ ಜಾಸ್ತಿ ಅಂತ ಹೇಳಿದ್ರಿ, ಖುಷಿ ಅನಿಸ್ತಿದ್ಯಾ? ಹಳ್ಳಿಕಾರ ದನಗಳು ಜಾಸ್ತಿ ಆಗಿರೋದು? ದನಗಳು ಜಾಸ್ತಿ ಆಗಿದೆ, ತುಂಬ ಖುಷಿ. ಅದೇ ಬೆಳೆಯೋ ಅದೇ ಥರ ರೇಟ್ ಆಗಿದೆ, ಅದೊಂದು ದುಃಖ. ಏನಕ್ಕೆ ನಮ್ಮ ರೈತರಿಗೆ ತೊಗೊಳಕ್ಕೆ ತುಂಬ ಕಷ್ಟ. ಸೊ ನಮ್ಮ ಇಂಟೆನ್ಷನ್ ಇದ್ದಿದ್ದು ಅದೇ, ಹಳ್ಳಿಕಾರ ಬೆಳಿಬೇಕು, ಹಳ್ಳಿಕಾರ ಜಾಸ್ತಿ ಆಗಬೇಕು ಅನ್ನೋದಿದ್ವಿ. ಆಗ್ತಾಯಿದೆ. ನಾನು ನೋಡಿದಂಗೆ ತುಂಬ ಆಗ್ತಾಯಿದೆ. ಸ್ವಲ್ಪ ಹಂಗೆ ನಾವು ಅರ್ಥ ಮಾಡ್ಕೊಂಡು ದೊಡ್ಡದು ಕಟ್ಟೋರು ಆಲ್ಮೋಸ್ಟ್ ಅಲ್ಲೋ ಸ್ವಲ್ಪ ತಗೊಳ್ಳೋದಾಗ್ಲೂ ಕೊಡೋ ಬದಲು ಅವ್ರಿಗೂ 4 ಕಾಸು ಸಿಗಂಗೆ ಕೊಡೋಣ ತರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ? ನಮ್ಮ ರೈತರು ಇದೇ ಥರ ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ. ಈ ನಮ್ಮ ಹಳೆ ಸೊಡಗುನ ಬಿಡೋದು ಬೇಡ. ಇದನ್ನ ಉಳಿಸ್ಕೊಂಡು ಹೋಗೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.